ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸಂಡೇ ಲಾಗ್ ಆಗಿರುತ್ತೆ. ಅವತ್ತು ಸಂಕಷ್ಟಿ ಇತ್ತಲ್ವ, ಹಾಗಾಗಿ ವರದಮೂರ್ತಿ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಸೊ ಇಲ್ಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ವಿನಾಯಕನನ್ನು ಅಲಂಕಾರ ಮಾಡಿದ್ದಾರೆ. ಇದು ನಾವು ದೇವಸ್ಥಾನಕ್ಕೆ ಹೋದಾಗ 11 ಗಂಟೆನೋ 11:30 ಆಗಿತ್ತು ಆ ಟೈಮಲ್ಲಿ. ಹಾಗೆಯೇ ಸಮ್ಮರ್ ಸೀಸನ್ ಅಲ್ವಾ, ಸೊ 11 ಗಂಟೆ 11:30 ಅಂದರೆ ತುಂಬ ಇರುತ್ತೆ. ಅದಕ್ಕೆ ಅಮೂಲ್ಗೆ ಹೋಗಿದ್ವಿ ಐಸ್ ಕ್ರೀಮ್ ತಿಂದು ಬರೋಣ ಅಂತ ಅಂದ್ಬಿಟ್ಟು. ಇದನ್ನು ತಗೋತಿದ್ವಲ್ಲ ಬೆಂಗಳೂರಲ್ಲಿ, ಅದೇನದು ಫ್ಲೇವರ್ಸ್ ಎಲ್ಲ. ನೆಕ್ಸ್ಟ್ ಈ ಎಪಿಕ್ ಐಸ್ ಕ್ರೀಮ್ ಚೋಕೋ ಆಲ್ಮಂಡ್ ಅಂತೂ ಸಖತ್ತಾಗಿತ್ತು. ನಾವು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು, ಯಾವಾಗಲೂ ಬೇರೆದನ್ನು ತಗೋತಾ ಇದ್ವಿ. ಬಟ್ ನಿಜವಾಗೂ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿದೆ ಟೇಸ್ಟು. ಇಲ್ಲಿ ಒಂದು ಸೇಲ್ ಬಂದಿದೆ, ಬಟ್ಟೆ ಯಾವ ಥರ ಇದೆ ಅಂತ ನೋಡೋಣ. ಸೊ ಇದು ಬಂದು ಮಾರಿಕಾಂಬಾ ಸ್ಟೇಡಿಯಂ ಇದೆಯಲ್ವಾ, ಆ ಮೇನ್ ರೋಡಲ್ಲಿ ಇದೆ. MES ಕಾಲೇಜ್ ಸ್ವಲ್ಪ ಆಪೋಸಿಟಲ್ಲೇ ಬರುತ್ತೆ, ಒಂಚೂರು ಈ ಕಡೆ ಬರುತ್ತೆ. ಹಾಗೆಯೇ ಅಷ್ಟೊಂದು ಕಲೆಕ್ಷನ್ ಏನೂ ಇರಲಿಲ್ಲ ಹೇಳಬೇಕಂದ್ರೆ. ನಾನು ಕೂಡ ಅಷ್ಟೇ ಒಂದು ಟೀ ಶರ್ಟನ್ನು ತೊಗೊಂಡೆ. ಬೇಕು ನಮಗೆ ಟೀ ಶರ್ಟ್ ಒಂದು ನೋಡೋಣ. ಟೀ ಶರ್ಟ್ಗಳೆಲ್ಲ ಈ ಥರ ಇತ್ತು, ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಇದೆಲ್ಲ 150 ರುಪೀಸ್ಗೆ ಒಂದು, ಹಾಗೆಯೇ 100 ರುಪೀಸ್ಗೆ ಒಂದು ಕೂಡ ಇತ್ತು. ಮತ್ತು ಬೇರೆ ಬೇರೆ ಪ್ಯಾಂಟ್ಗಳೆಲ್ಲ ಇತ್ತು. ಬಟ್ ನಾನೊಂದು ಟೀ ಶರ್ಟನ್ನು ತೊಗೊಂಡೆ ಅಷ್ಟೇ. ಸೊ ನಾನು ಬೆಳಿಗ್ಗೆ ಎದ್ದು ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಇದು ತುಳಸಿ ಕಟ್ಟೆ. ಸೊ ಇಲ್ಲಿ ಪೂಜೆ ಎಲ್ಲ ಮುಗೀತು. ಇವಾಗ 4:15ಗೆ ಎದ್ದಿದ್ದಾಗಿತ್ತು. ಕಸ ಗುಡಿಸಿ ಮನೆ ಉರಿಸಿ ನೆಕ್ಸ್ಟು ಸ್ನಾನ ಎಲ್ಲ ಮಾಡಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು, ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಬೇಕಂದ್ರೆ ಅಷ್ಟೇ ಟೈಮ್ ಬೇಕಾಗುತ್ತೆ ಅಲ್ವಾ. ಹಾಗಾಗಿ 6 ಗಂಟೆ ಆಯಿತು. ನಂತರ ನಾನು ಯೋಗ ಧ್ಯಾನ ಮಾಡೋಕ್ಕೆ ಇವತ್ತು ಹೊರಗಡೆನೇ ಕೂತ್ಕೊಂಡೆ. ಯಾಕಂದರೆ ತುಂಬ ಚೆನ್ನಾಗಿ ಹಕ್ಕಿಗಳು ಕೂಗು ಸೌಂಡ್ ಎಲ್ಲ ಕೇಳಿಸ್ತಿತ್ತು. ನನಗೆ ಕೇಳಿಸ್ತೀನಿ ನೋಡಿ ಯಾವ ಥರ ಕೇಳ್ತಿತ್ತು ಅಂತ. ಸೊ ನೀವು ಕೇಳಿಸ್ಕೊಂಡ್ರಿ ಅನ್ಕೋತೀನಿ ಹಕ್ಕಿಗಳು ಕೂಗು ಸೌಂಡನ್ನು. ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ಮೈಂಡ್ ಕೂಡ ಅಷ್ಟೇ ತುಂಬ ರಿಲ್ಯಾಕ್ಸ್ಡ್ ಆಗಿ ಇರುತ್ತೆ. ಆ ಟೈಮಲ್ಲಿ ಈ ಥರ ಸೌಂಡನ್ನು ಕೇಳಿಸ್ಕೊಂಡು ಡೇಯನ್ನು ಸ್ಟಾರ್ಟ್ ಮಾಡಿದರೆ ದಿನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನು ನಿಮಗೆ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೆ ಅನ್ಕೋತೀನಿ. ಏನಂದರೆ ಎಕ್ಸಸೈಸ್, ಧ್ಯಾನ ಮತ್ತು ಯೋಗವನ್ನು ನಾನು 1 ಅವರ್ ಅಥವಾ 3/4 ಅವರ್ ಮಾಡ್ಕೋತೀನಿ. ಬಟ್ ಇವತ್ತು ಅಷ್ಟು ಮಾಡೋಕ್ಕಾಗಿಲ್ಲ. ಕಾಶ್ವಿ ಪದೇ ಪದೇ ಹೇಳ್ತಾ ಇದ್ಲು, ಹಾಗಾಗಿ ಒಂದು 1/2 ಅವರ್ ಮಾಡಿಕೊಂಡೆ. ಸೊ ಬ್ರೇಕ್ಫಾಸ್ಟ್ಗೆ ಏನು ರೆಡಿ ಮಾಡಿದ್ದೀನಿ ಅಂದರೆ ಪಲಾವ್ ಮತ್ತು ರಾಯ್ತಾ. ಪೂಜೆ ಎಲ್ಲ ಮುಗೀತು ಇವಾಗ. ಹಾಗೆಯೇ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಬಟ್ ಸ್ವಲ್ಪ ಲೇಟ್ ಆಯಿತು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಯಾಕಂದರೆ ನಾನು ಬ್ರೇಕ್ಫಾಸ್ಟ್ ಬೆಳಗ್ಗೆನೇ ಮಾಡಿಬಿಡ್ತೀನಿ 8 ಗಂಟೆ 8:30 ಎಲ್ಲ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು, 10 ಗಂಟೆ ಆಯಿತು ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಬೇಕಂದ್ರೆ. ಸೊ ನೆಕ್ಸ್ಟ್ ಇವಾಗ ಕಾಶುವಿಗೆ ಸ್ವಲ್ಪ ಜ್ಯೂಸ್ ಮಾಡಿ, ಹಾಗೆಯೇ ಕ್ಯಾರೆಟ್ ಇದೆ, ಅದು ಸ್ವಲ್ಪ ಇದಾಗಿದೆ, ಅಂದರೆ ಅಷ್ಟು ಫ್ರೆಶ್ ಇಲ್ಲ, 1 ವಾರ ಆಯಿತು ತಂದು. ಹಾಗಾಗಿ ಅದನ್ನು ಇವಾಗ ನಾನು ಇದು ಮಾಡಬೇಕು, ಏನಂದರೆ ಹಲ್ವಾ ಮಾಡಬೇಕು. ಇದು ನೋಡಿ, ಹಣ್ಣು ನೋಡೋಕೆ ಈ ಥರ ಇದೆ, ಬಟ್ ಒಳಗೆ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿ ಇದೆ, ಪಲ್ಪ್ ಎಲ್ಲ ತುಂಬ ಚೆನ್ನಾಗಿದೆ, ಇಷ್ಟ ಇದೆ ನೋಡಿ. ಇದರಲ್ಲಿ 1 ಗ್ಲಾಸ್ ನಾನು ಕಾಶುವಿಗೆ ಕೊಡ್ತೀನಿ, ಚೆನ್ನಾಗಿ ಕುಡಿತಾಳೆ ಅವಳು. ಇದಕ್ಕೆ ನಾನು ಎಕ್ಸ್ಟ್ರಾ ಶುಗರ್ ಏನು ಆ್ಯಡ್ ಮಾಡಲ್ಲ. ಸೊ ತುಂಬ ಸ್ವೀಟ್ ಇದೆ, ತುಂಬ ಚೆನ್ನಾಗಿದೆ ನೋಡಿ, ಹಣ್ಣು ಫ್ರೆಶ್ ಆಗಿದೆ. ಇಲ್ಲಿ 1 ಲೋಟ ಆಗಿದೆ, ಇದನ್ನು ನಾನು ಸೋಸ್ತೀನಿ. ಹಾಂ ಕುಡಿ, ಜಾಣಿ ಜಾಣಿ ಜಾಣಿ. ನೋಡಿ ಎಷ್ಟು ಬೇಗ ಬೇಗ ಕುಡಿತಿದ್ದಾಳೆ ಅಂತ. ಅವಳಿಗೆ ಇದಾದ್ರೂ ತುಂಬ ಇಷ್ಟ ಆರೆಂಜ್ ಜ್ಯೂಸ್. ಮಕ್ಕಳಿಗಂತೂ ತುಂಬ ಒಳ್ಳೇದಲ್ವಾ, ಕ್ಯಾಲ್ಶಿಯಂ ರಿಚ್ ಆಗಿರುತ್ತೆ, ಎನರ್ಜಿಗೆಲ್ಲ ತುಂಬ ಒಳ್ಳೆಯದು. ಹಾಂ ಖಾಲಿ. ಕ್ಯಾರೆಟ್ ಇದೆ, ಕ್ಯಾರೆಟ್ ಹಲ್ವಾ ಮಾಡೋಣ. ತುರ್ಕೊತೀನಿ, ಕೊಡು ಮಗ ತುರಿಯೋಣ. ಇದರಲ್ಲಿ ತುಂಬ ದೊಡ್ಡದಾಗಿ ಬೀಳುತ್ತೆ, ಸೊ ಅಷ್ಟು ಚೆನ್ನಾಗಿ ಆಗಲ್ಲ, ಹಾಗಾಗಿ ಇದರಿಂದ ತುರ್ಕೋತೀನಿ.
ನೋಡಿ ತುರ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇವತ್ತು. 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಅಂದರೆ ಡ್ರೈ ಫ್ರೂಟ್ಸ್ ಏನು ಹಾಕಲ್ಲ. 1-2 ಲವಂಗ, 1-2 ಏಲಕ್ಕಿ. ಇವಾಗ ಇದನ್ನು ಹಾಕೋತಾ ಇದ್ದೀನಿ, ತುರಿದಿಟ್ಕೊಂಡಂಥ ಕ್ಯಾರೆಟ್. ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕೋತಾ ಇದ್ದೀನಿ. ಈ ಸ್ಪೂನಿಗೆ ತುಪ್ಪ ಇದೆಯಲ್ವ, ಹಾಗಾಗಿ ಇದರಲ್ಲೇ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಇದು ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ, ಆಮೇಲೆ ಹಾಲು ಹಾಕ್ತೀನಿ. ನೋಡಿ 5-10 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಹಾಲು ಹಾಕ್ತೀನಿ. ಹಾಲಲ್ಲೇ ಬೇಯಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಸ್ಮೂತ್ ಆಗುತ್ತೆ. ಇದು ಇವಾಗ ಸಣ್ಣ ಉರಿಯಲ್ಲಿ ಬೇಯಲಿ. ಶುಗರ್ ಅಥವಾ ಬೆಲ್ಲ ಹಾಕಿದ್ರೆ ಆಯಿತು. ಈ ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಬ್ರೌನ್ ಶುಗರನ್ನು, ಅಂದರೆ ಪುಡಿಯಾಗಿರುವಂತಹ ಬ್ರೌನ್ ಶುಗರ್ ಇದು. ಸೊ ಇದನ್ನು ಹಾಕ್ತೀನಿ, ಯಾಕಂದರೆ ಕಾಶ್ಮೀರಿ ತಿಂತಾಳಲ್ವ, ಹಾಗಾಗಿ ವೈಟ್ ಶುಗರನ್ನು ಹಾಕೋಲ್ಲ. ಆ್ಯಕ್ಚುಲಿ ಬಾಟ್ಲಲ್ಲಿ ಹಾಕಿ ಇಟ್ಕೋಬೇಕು, ಇದು ಹೊಸ ಪ್ಯಾಕೆಟ್, ಹಾಗಾಗಿ ಇದರಿಂದನೇ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಹಲ್ವಾ ರೆಡಿಯಾಗಿದೆ. ಸೊ ಇದು ಸಂಡೆಯ ಸಿಂಪಲ್ ಲಾಗ್ ಆಗಿತ್ತು. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.